ಜಿಮೇಲ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಂದರೆ ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ನ ಇವಾಗ ಚೇಂಜ್ ಮಾಡ್ಕೋಬೋದು. ಅಂದರೆ @gmail ಗಿಂತ ಮುಂಚೆ ಏನು ಬರುತ್ತೆ ಆ ನೇಮ್ನ ನೀವು ಇವಾಗ ಚೇಂಜ್ ಮಾಡ್ಕೋಬೋದು. ಮೊದಲೆಲ್ಲ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಎನೇಬಲ್ ಇರಲಿಲ್ಲ. ನೀವೇನಾದರೂ ಚೇಂಜ್ ಮಾಡಬೇಕು ಅನ್ನಂಗಿದ್ರೆ ಹೊಸ್ದಾಗಿ ಜಿಮೇಲ್ ಕ್ರಿಯೇಟ್ ಮಾಡಬೇಕಾಗಿತ್ತು ಆವಾಗ. ಸೊ ಇವಾಗ ನಿಮಗೆ ಎಡಿಟ್ ಆಪ್ಷನ್ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಹೋಗಿ ಮಾಡ್ಕೋಬೋದು. ಒಂದು 10-15 ವರ್ಷದ ಹಿಂದೆಗಡೆ ನೀವು ಕ್ರೇಜಿಯಾಗಿ ಚೈಲ್ಡಿಶ್ ಆಗಿ ಅನ್ಪ್ರೊಫೆಷನಲ್ ಆಗಿ ನೀವೇನಾದ್ರೂ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡಿ ಮಡಿಕೊಂಡಿದ್ರೆ ಅದನ್ನು ಯೂಸ್ ಮಾಡೋಕ್ಕೆ ನಿಮ್ಗೊಂಥರ ಮುಜುಗರ ಆಗ್ತಾಯಿತ್ತು ಅವಾಗೆಲ್ಲ. ಸೊ ಇವಾಗೇನಿಲ್ಲ, ಆರಾಮಾಗಿ ನೀವು ಹೋಗ್ಬಿಟ್ಟು ಈ ಒಂದು ಆಪ್ಷನ್ನಿಂದ ಎನೇಬಲ್ ಮಾಡ್ಕೋಬೋದು ಮತ್ತು ಚೇಂಜ್ ಮಾಡ್ಕೋಬೋದು. ಈ ಫ್ಯೂಚರು ಗ್ಲೋಬಲಿ ಎಲ್ಲ ಯೂಸರ್ಸ್ಗೂ ಅವೈಲಬಿಲಿಟಿ ಸಿಗೋದಕ್ಕೆ ಜುಲೈ ಎಂಡ್ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಟ್ US ಅಲ್ಲಿರೋ ಎಲ್ಲ ಯೂಸರ್ಸ್ಗೂ ಆಲ್ರೆಡಿ ಅವೈಲಬಿಲಿಟಿ ಇದೆ. ಮತ್ತು ಇಂಡಿಯಾ ಸೇರಿದಂತೆ ಹಲವು ಕಂಟ್ರೀಸ್ಗಳಿಗೆ ಫೇಸ್ ವೈಸ್ ರೋಲ್ಔಟ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವು ಯೂಸರ್ಸ್ಗೆ ಆಲ್ರೆಡಿ ಈ ಫ್ಯೂಚರ್ನ ಎನೇಬಲ್ ಮಾಡಿಬಿಟ್ಟಿದ್ದಾರೆ. ಕೆಲವು ಯೂಸರ್ಸ್ಗೆ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ 1 ತಿಂಗಳು ಬಿಟ್ಕೊಂಡು ಇಲ್ಲ 2 ತಿಂಗಳು ಬಿಟ್ಕೊಂಡು ಈ ಒಂದು ಫ್ಯೂಚರ್ನ ಪುಷ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಜಿಮೇಲ್ಗೆ. ಸೊ ನೀವೇನಾದ್ರೂ ಇದನ್ನು ಚೇಂಜ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಮಡಿಕೊಂಡಿತ್ತು ಅಂತ ಅಂದರೆ ಸೊ ನೀವು ಆರಾಮಾಗಿ ಹೋಗ್ಬಿಟ್ಟು ಚೇಂಜ್ ಮಾಡ್ಬೋದು. ಸೊ ಆ ಒಂದು ಚೇಂಜ್ ಮಾಡ್ತಕ್ಕಂತಹ ಆಪ್ಷನ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಫಸ್ಟು ನಿಮ್ಮ ಜಿಮೇಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಟಾಪ್ ರೈಟ್ ಕಾರ್ನರ್ ಮೇಲೆ ಪ್ರೊಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನೇಜ್ ಅಕೌಂಟ್ ಸೆಲೆಕ್ಟ್ ಮಾಡಿ. ಪರ್ಸ್ನಲ್ ಇನ್ಫೋ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಅಕೌಂಟ್ ಇಮೇಲ್ ಇಲ್ಲೇನಾದರೂ ನೀವು ಚೇಂಜಸ್ ಎಡಿಟ್ಟು ಬೇರೆ ಏನಾದರೂ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದರೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಈ ಆಪ್ಷನ್ ಎನೇಬಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾನಿವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಮೊಬೈಲ್ ಅಪ್ಲಿಕೇಶನ್ ಮೇಲೆ. ಸೊ ಸೇಮ್ ಆಪ್ಷನ್ ಬಂದ್ಬಿಟ್ಟು ವೆಬ್ ವರ್ಷನ್ ಬ್ರೌಸರಲ್ಲಿ ಕೂಡ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನಿಮ್ಮ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ ಏನಾದರೂ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂದ್ಬಿಟ್ಟು. ಟೆಕ್ನಿಕಲಿ ಹೇಳಬೇಕು ಅಂತ ಅಂದರೆ ಮೊದಲೆಲ್ಲ ಬಂದ್ಬಿಟ್ಟು ಡೆಸ್ಕ್ಟಾಪ್ ವರ್ಷನ್ ಅಂದರೆ ವೆಬ್ ವರ್ಷನ್ಗೆ ಎಲ್ಲ ಫುಲ್ ಪ್ಯಾಚಸ್ ಪುಷ್ ಮಾಡ್ತಾರೆ, ಆಮೇಲೆ ಮೊಬೈಲ್ ಅಪ್ಲಿಕೇಶನ್ಸ್ಗೆ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಎರಡೂ ಕಡೆಯೂ ಚೆಕ್ ಮಾಡ್ಕೋಬೋದು ಅವೈಲಬಿಲಿಟಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಇಲ್ಲಿ ಮೊದಲನೇ ನೀವು ಏನು ನೋಟ್ ಮಾಡ್ಕೋಬೇಕು ಅಂದರೆ ವರ್ಷಕ್ಕೆ ಒಂದು ಸತಿ ಮಾತ್ರ ನೀವು ಈ ಜಿಮೇಲ್ ಅಕೌಂಟ್ನ ಚೇಂಜ್ ಮಾಡ್ಕೋಬೋದು. ಓವರಾಲ್ ಮ್ಯಾಕ್ಸಿಮಮ್ 3 ಸತಿ ಮಾತ್ರ ಒಂದು ಜಿಮೇಲ್ ಅಕೌಂಟ್ಗೆ ಮ್ಯಾಕ್ಸಿಮಮ್ 3 ಸತಿ ಮಾತ್ರ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಒಂದು ಫೋಟೋಸ್ ಆಗಿರಲಿ ಅಥವಾ ಫೈಲ್ಸ್ ಆಗಿರಲಿ ಇಮೇಲ್ಸ್ ಆಗಿರಲಿ ಯಾವುದೇ ಡೇಟಾ ಕೂಡ ಲಾಸ್ ಆಗೋದಿಲ್ಲ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಚೇಂಜ್ ಮಾಡೋದ್ರಿಂದ. ಮತ್ತು ಲಾಗಿನ್ಗೆ ನೀವು ಎರಡೂ ಇಮೇಲ್ ಅಡ್ರೆಸ್ನ ಯೂಸ್ ಮಾಡ್ಬೋದು, ಹಳೇದು ಮತ್ತು ಹೊಸದು, ಬಟ್ ಸೇಮ್ ಪಾಸ್ವರ್ಡ್ ಇರುತ್ತೆ. ಸೊ ನೀವು ಕೇಳ್ಬೋದು ನಿಮ್ಗೇನಾದ್ರೂ ಇಮೇಲ್ಸು ಬ್ಯಾಂಕಿಂದ ಆಗಿರಲಿ ಅಥವಾ ಪ್ಯಾನು ಅಥವಾ ಎಲ್ಲರೂ ಅಫಿಷಿಯಲ್ ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಗೆ ಇಮೇಲ್ ಬರುತ್ತಾ ಅಂತ ಅಂದ್ಬಿಟ್ಟು. ಅದಕ್ಕೆ ಉತ್ತರ ಖಂಡಿತವಾಗ್ಲೂ ಬರುತ್ತೆ. ಸೊ ನಮ್ಮ ಟೆಕ್ನಿಕಲ್ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ಪ್ರೈಮರಿ ಇಮೇಲ್ ಅಡ್ರೆಸ್ ಮತ್ತು ಸೆಕೆಂಡ್ರಿ ಇಮೇಲ್ ಅಡ್ರೆಸ್ ಅಂತ ಕರಿತೀವಿ. ನಿಮ್ಮದು ಫಸ್ಟು ಏನು ಕ್ರಿಯೇಟ್ ಆಗಿತ್ತಲ್ಲ ಇಮೇಲ್ ಅಡ್ರೆಸ್ ಅದನ್ನು ಪ್ರೈಮರಿ ಇಮೇಲ್ ಅಡ್ರೆಸ್ಸು, ಸೆಕೆಂಡ್ ಏನು ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನು ಸೆಕೆಂಡ್ರಿ ಇಮೇಲ್ ಅಡ್ರೆಸ್ ಅಂತ ಕನ್ಸಿಡರ್ ಮಾಡುತ್ತೆ. ಯಾವುದೇ ಇಮೇಲ್ಸು ಎರಡೂ ಇಮೇಲ್ ಅಡ್ರೆಸ್ಸಿಗೆ ಬಂದರೂ ಕೂಡ ನಿಮ್ಮ ಇನ್ಬಾಕ್ಸಿಗೆ ಬಂದುಬಿಟ್ಟು ಅದು ಬೀಳುತ್ತೆ. ಅದನ್ನು ಟೆಕ್ನಿಕಲ್ ಭಾಷೆಯಲ್ಲಿ ಅಲಿಯಾಸ್ ಅಂತ ಕರೀತಾರೆ. ಸೊ ಯಾವುದೇ ಒಂದು ಅಲಿಯಾಸು ನಿಮಗೆ ಸಿಂಕ್ ಆಗಿದೆ ಅಂತ ಅಂದರೆ ಎರಡೂ ಕಡೆಯಿಂದಲೂ ನಿಮಗೆ ಅದು ಇಮೇಲ್ ಬರುತ್ತೆ. ಸೊ ಬಂದುಬಿಟ್ಟು ನಿಮ್ಮ ಇನ್ಬಾಕ್ಸ್ ಒಳಗಡೆ ಬರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಇದು ಒಳ್ಳೆ ಫ್ಯೂಚರು, ಒಳ್ಳೆ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು. ಸೊ ನೀವು ಯಾರಾದ್ರೂ ಜಿಮೇಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗಲ್ಲಿತ್ತು ಅಂತ ಅಂದರೆ ಸೊ ಒಳ್ಳೆ ಫ್ಯೂಚರ್ ಬಿಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಟೆಕ್ನಿಕಲ್ ರಿಲೇಟೆಡ್ ಇಶ್ಯೂಸು ಅಥವಾ ಟೆಕ್ನಿಕಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ಒಂದು ಮೇನ್ ಇಂಟೆನ್ಷನ್ ಏನಂದರೆ ನೀವೆಲ್ಲ ಕೂಡ ಟೆಕ್ನಿಕಲಿ ಸ್ಟ್ರಾಂಗ್ ಆಗಬೇಕು. ಸೊ ಎಲ್ಲರಿಗೂ ಟೆಕ್ನಾಲಜಿ ಅಂದರೆ ಏನು ಅಂತ ತಿಳಿಸ್ಕೊಡ್ಬೇಕು ಅನ್ನೋದು.